Hi friends, welcome to my channel. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹ್ಯಾಪಿ ಡೇ. ಟುಡೇ ನಾನು ಈಗ ಐ ವಾಂಟ್ ಟು ಶೋ ಒನ್ ಥಿಂಗ್ ದಟ್ ಹೌ ಟು ಚೆಕ್ ಟಿ ಡಿ ಎಸ್ ರಿಫಂಡ್ ಸ್ಟೇಟಸ್. ದಟ್ ಮೀನ್ಸ್ ಟ್ರ್ಯಾಕಿಂಗ್ ಆಫ್ ಅವರ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಆ್ಯಂಡ್ ಟಿ ಡಿ ಎಸ್ ರಿಫಂಡ್ ಸ್ಟೇಟಸ್. ಸೊ ಆ್ಯಕ್ಚುಲಿ ನಿಮ್ಗೆ ಗೊತ್ತಲ್ಲ ಹೌ ದ ಪ್ರಾಸೆಸ್. ಸೊ ಎಲ್ಲರೂ ಯಾರ್ಯಾರಿಗೂ ಇನ್ಕಮ್ ಇದೆ, ಇನ್ಕಮ್ ಟ್ಯಾಕ್ಸಲ್ಲಿ ಅಸಸ್ಸಿ ಪ್ಯಾನಲ್ ಲಿಂಕ್ ಮಾಡ್ತಾರೆ. ಅಲ್ಲಿಂದ ಮತ್ತು ನೀವು ಇನ್ಕಮ್ ಟಿ ಡಿ ಎಸ್ ನಿಮ್ಮ ಇನ್ಕಮಲ್ಲಿ ಟಿ ಡಿ ಎಸ್ ಕಟ್ ಮಾಡ್ತಾರೆ. ನಿಮ್ಮ ಸಪೋಸ್ ಫಾರ್ ಮೆನಿ ಹೆಡ್ಸ್ ಇರುತ್ತೆ. ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಎಲ್ಲ. ಅಂದರೆ ಇನ್ಕಮ್ ಫ್ರಮ್ ಸ್ಯಾಲ್ರೀಸ್ ಅಂದರೆ ನೀವು ಯಾರ್ಯಾರು ಗೈಸ್ ಆರ್ ವರ್ಕಿಂಗ್ ಇನ್ ಒನ್ ಕಂಪನಿ, ಇಲ್ಲ ಕಂಪನಿಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಸ್ಯಾಲ್ರಿಯಿಂದ ಎಂಪ್ಲಾಯ್ ರಿಲೇಷನ್ಶಿಪ್ ಇರುತ್ತೆ. ಸೊ ಹಿಯರ್ ಆಲ್. ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇನ್ಕಮ್ ಫ್ರಮ್ ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದರೆ ಏನಂದರೆ ನೀವು ಯು ಆರ್ ಓನರ್ ಆಫ್ ಮಲ್ಟಿ ಹೌಸಸ್, ನಿಮಗೆ ರೆಂಟ್ ಬರುತ್ತೆ, ರೆಂಟಲ್ಲಿ ಅದು ಒಂದು ಇನ್ಕಮ್. ಓಕೆನಾ. ನೆಕ್ಸ್ಟ್ ಥರ್ಡ್, ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂದರೆ ಸೊ ಯು ಆರ್ ಡೂಯಿಂಗ್ ಯುವರ್ ಸೆಲ್ಫ್ ಪ್ರೊಫೆಷನ್ ಆ್ಯಂಡ್ ಬಿಸ್ನೆಸ್, ಅಲ್ಲಿಂದ ನಿಮಗೂ ಇನ್ಕಮ್ ಬರುತ್ತೆ. ಯಾಕೆಂದರೆ ಇಲ್ಲಿ ಡೆಲಿವರಿ ಬಾಯ್ಸ್ ಎಲ್ಲ ಈ ಥರ ಫಿಟ್ಟಿಂದ ಎಂಪ್ಲಾಯೀಸ್ ಎಲ್ಲರಿಗೂ ಇದು ಅವರು ಟಿ ಡಿ ಎಸ್, ಅವ್ರ ಎಂಪ್ಲಾಯರ್ ಟಿ ಡಿ ಎಸ್ ಯಾವ ಥರ ಕಟ್ ಮಾಡಿದೆ ಅಂದರೆ ಸೆಕ್ಷನ್ 194J ಇಂದ JJB ಇಂದ ಕಟ್ ಮಾಡ್ತಾರೆ. ಅಂದರೆ ದಟ್ ಈಸ್ ದರ್ ಪ್ರೊಫೆಷನ್. ಸೊ ಫಾರ್ ದೇಮ್ ವಿ ನೀಡ್ ಟು ಫೈಲ್ ಎ ITR 4 ರಿಟರ್ನ್. ಐ ಆಮ್ ಡೂಯಿಂಗ್ ದ ಸೇಮ್. ಆ್ಯಂಡ್ ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂದರೆ ಯಾರ್ಯಾರು ಇನ್ಕಮ್ ವಿ ಆರ್ ಗೆಟಿಂಗ್ ಅದರ್ ದ್ಯಾನ್ ಸ್ಯಾಲ್ರಿ, ಅದರ್ ದ್ಯಾನ್ ದಿಸ್ ಲೈಕ್ ಎಲ್ಲ ಜೊಮ್ಯಾಟೊ ಗಾಯ್ಸ್ಗೆ ಕಮಿಷನ್ ಇನ್ಕಮ್ 194C 193C ಈ ಥರ ಕಮಿಷನ್, ಅವರು ಇನ್ನೂ ಅದರ್ ಇನ್ಕಮ್, ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್, ಇಂಟ್ರೆಸ್ಟ್ ಆನ್ ಸೇವಿಂಗ್ಸ್, ಎನಿ ಅದರ್ ಡಿವಿಡೆಂಡ್ ಇನ್ಕಮ್, ಇದರೆಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ರಿಪೋರ್ಟ್ ಆಗುತ್ತೆ. ಸರಿನಾ. ಅಲ್ಲಿಂದ 5%, 1% ಈ ಥರ ಟಿ ಡಿ ಎಸ್ ಕಟ್ ಮಾಡ್ತಾರೆ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಇನ್ಕಮ್ ಲಿಮಿಟ್, ಸ್ಲ್ಯಾಬ್ ಲಿಮಿಟ್ 2,50,000. ನೋಡಿದಾರಲ್ವಾ ಇನ್ಕಮ್ ಟ್ಯಾಕ್ಸ್ ಗೌರ್ಮೆಂಟಲ್ಲಿ 2,50,000 ಅಪ್ ಟು 2,50,000 ದರ್ ಇಸ್ ನೋ ಟ್ಯಾಕ್ಸ್. ಓಕೆ, ಟ್ಯಾಕ್ಸ್ ರೈಟ್ ನಿಲ್. 2,50,000 to 5 lakhs, if your income is 5 lakhs, right, up to 5 lakhs you will get rebate 12,500. So for that also there is no tax. There is tax, you will get a rebate, right, up to you have a 5 lakhs. Suppose you have a 5 lakhs, 5 lakh 1 rupee. So the total income after all gross income minus deductions under section 80C, and you will get a taxable income. That taxable income, if you have 5 lakhs above, you need to pay tax. If you have 5 lakhs below, that means 4 lakh 99 something, also you will get rebate 12,500. If you have 5 lakh 1 rupee also, you won't get a rebate. Okay na, 12,500. Likewise we need to pay taxes and we need to deduct. Here the update is one more I need to update. Actually ಏನಾಗಿದೆ ಅಂದರೆ ಅದು ನಾನು ಇನ್ನೊಂದು ಅಪ್ಡೇಟ್ ಮಾಡ್ತೀನಿ. ಈಗ 31st ಡಿಸೆಂಬರ್ಗೆ ಡ್ಯೂ ಡೇಟ್ ಕ್ಲೋಸ್ ಆಗಿದೆ. ಓಕೆನಾ. ಫಾರ್ ಅದು ಡೇಟ್ ಈವನ್ ಇಫ್ ಯು ಆರ್ ಮಿಸ್ಸಿಂಗ್ ಟು ಫೈಲ್ ಅಂದರೆ ನೀವು ಮಿಸ್ ಮಾಡಿದ್ದಾರೆ, ಸೊ ಯು ಕ್ಯಾನ್ ಏಬಲ್ ಟು ಫೈಲ್ ವಿತ್ ಅ ಪೆನಾಲ್ಟಿ ಚಾರ್ಜಸ್, ಲೇಟ್ ಫೀಸ್ ಆ್ಯಂಡ್ ಪೆನಾಲ್ಟಿ ಚಾರ್ಜಸ್. ವಾಟ್ ಈಸ್ ದಟ್ ಪೆನಾಲ್ಟಿ ಚಾರ್ಜಸ್? ಓಕೆನಾ. ಆ್ಯಕ್ಚುಲಿ up to 2,50,000 there is no any penalty. You can file your return. ಲೈಕ್ ಯಾರ್ಯಾರಿಗೂ ಇದು ಅಪ್ಲಿಕೇಬಲ್ ಇರೋದಂದರೆ ಯಾರ್ಯಾರು ಇನ್ಕಮ್ 2 lakh ಬಿಲೋ ಅಂದರೆ ಅವ್ರಿಗೂ ಫೈಲ್ ಮಾಡೋಕ್ಕೆ ಆಗತ್ತೆ. ಅಂದರೆ ನಮ್ಮ ಜನ ಅಲ್ಲಿ ಎಲ್ಲ ಡೆಲಿವರಿ ಬಾಯ್ ಎಕ್ಸಿಕ್ಯೂಟಿವ್ಸ್, ಎಲ್ಲ ಡೆಲಿವರಿ ಎಕ್ಸಿಕ್ಯೂಟಿವ್ಸು, ಡೆಲಿವರಿ ಫೀಲ್ಡು, ಮಿಂತ್ರಾ, ಜೊಮ್ಯಾಟೊ, ಫಿಟ್, ಸ್ವಿಗ್ಗಿ ಎಲ್ಲ ಈ ಥರ ಎಂಪ್ಲಾಯೀಸ್ ಎಲ್ಲರಿಗೂ ಅವರು ಮ್ಯಾಕ್ಸಮ್ ಅವರು 2,50,000 ಅದು ಗ್ರಾಸ್ ಟೋಟಲ್ ಇನ್ಕಮ್, ನೆಟ್ ಟ್ಯಾಕ್ಸಬಲ್ ಇನ್ಕಮ್ 2,50,000 ಬರುತ್ತೆ. ಸೊ ನೋಡ ದೇ ಕ್ಯಾನ್ ಏಬಲ್ ಟು ಫೈಲ್ ದಟ್ ರಿಟರ್ನ್ ವಿತೌಟ್ ಲೇಟ್ ಫೀಸ್ ಆ್ಯಂಡ್ ಪೆನಾಲ್ಟಿ. ಸೊ ಆ್ಯಂಡ್ ಇಫ್ ದೇ ಹ್ಯಾವ್ ಎನಿ ಫೈಲ್ they can get refund till March 2022. they have a time, March 31st 2022. ಓಕೆನಾ. ಮತ್ತು ಯಾರ್ದು ಇನ್ಕಮ್ 2,50,000 to 5 lakhs ಆಗಿದ್ರೋ ಅಪ್ ಟು 5 lakhs, ಓಕೆನಾ,
ಒನ್ ತೌಸಂಡ್ ಪೆನಾಲ್ಟಿ ಆಗುತ್ತೆ. ಮತ್ತು 5 lakhs to 10 lakhs ಅಂದರೆ 5,000 ಪೆನಾಲ್ಟಿ ಆಗುತ್ತೆ. ಓಕೆನಾ ಬ್ರದರ್? ಅಬೌವ್ 5 lakhs ಅಬೌವ್ 10 lakhs ಇದೆ ಅಂದರೆ 10,000 ಪೆನಾಲ್ಟಿ ಈ ಥರ ಇರುತ್ತೆ. ಪೆನಾಲ್ಟಿ ಪ್ಲಸ್ ಲೇಟ್ ಚಾರ್ಜಸ್ ಎಲ್ಲ ಲೇವಿ ಮಾಡ್ತಾರೆ ಗೌರ್ಮೆಂಟ್ ಇಲ್ಲ, ಆಟೋಮ್ಯಾಟಿಕ್ ಫೈಲಲ್ಲಿ ಬರುತ್ತೆ, ನೀವು ಈ ಥರ ಪೇ ಮಾಡಬೇಕು. ಸರಿನಾ? ಸೊ ನಾನು ಒಂದು ಸಜೆಷನ್ ಕೊಡ್ತೀನಿ. ಈವನ್ ಇಫ್ ಯು ಮಿಸ್ ಟು ಫೈಲ್, ಯು ಮಿಸ್ ಟು ಫೈಲ್ ದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್, please don't ignore, please file that return. You should file the return even though you don't have income and you need to file a nil return. ಸರಿನಾ? ನೀವು ಖಂಡಿತ ನಿಲ್ ರಿಟರ್ನ್ ಮಾಡಿಸಲೇಬೇಕು, ಇಲ್ಲ ಅಂದರೆ ಅದು ನಿಮ್ಮ ಫ್ಯೂಚರಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಯಾಕೆ ರೀಸನ್ಸ್ ವೈ ವಿ ಆರ್ ಫೈಲಿಂಗ್, ವಿ ಹ್ಯಾವ್ ಎ ಬೆನಿಫಿಟ್ಸ್. ಓಕೆ, ನೀವು ದಿಸ್ ಇಸ್ ಎ ಸರ್ಟಿಫೈ ಲೈಕ್ ನಿಮಗೆ ಯಾವುದಂದ್ರೂ 3 ಮೇಜರ್ ಬೆನಿಫಿಟ್ಸ್ ಇರುತ್ತೆ. ನನಗೆ ಒಂದು, ನೀವೇನೋ ಯಾವುದ್ರಲ್ಲಿ ಲೋನ್ ಬೇಕಂದರೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಅವರು ಫಾರ್ಮ್ 16 ಈ ಥರ ನಿಮ್ಮ ಟ್ಯಾಕ್ಸ್ ರಿಟರ್ನ್ಸ್ ಕೇಳ್ತಾರೆ ಬ್ಯಾಂಕ್ದಲ್ಲಿ, ಅದು ಒಂದು ಪರ್ಪಸ್ಗೋಸ್ಕರ. ಇನ್ನೊಂದು, ನೀವು ಎಲ್ಲಿಂದ ಅಬ್ರಾಡ್ ಹೋಗೋಕ್ಕೆ ಇಫ್ ಯು ವಾಂಟ್ ಟು ಗೋ ಇನ್ ಅಬ್ರಾಡ್, ಸೊ ಯು ಗಾಟ್ ಎ ಜಾಬ್, ಸಮಥಿಂಗ್ ಯು ಆರ್ ಗೋಯಿಂಗ್ ಟು ದೇರ್, ಬಟ್ ಫಾರ್ ದಟ್ ಪರ್ಪಸ್ ಅವರು ಎಂಬಾಸಿಯಲ್ಲಿ ಏರ್ಪೋರ್ಟ್ ಅಲ್ಲಿ ದೇ ವಿಲ್ ಆಸ್ಕ್ ಗಿವ್ ಮಿ ಯುವರ್ ಫಾರ್ಮ್, ಯುವರ್ ITR ಫೈಲಿಂಗ್ ಫ್ರಮ್ ಲಾಸ್ಟ್ 3 years ಆ ಥರ ಅಲ್ಲಿದೆ. ಯಾಕಂದರೆ ಯು ಆರ್ ನಾಟ್ ಸಪೋಸ್ ಟು ಮಿಸ್ ಎನಿ ಗೌರ್ಮೆಂಟ್ ಲಯಬಿಲಿಟಿ ಡ್ಯೂಸ್. ಓಕೆ, ಅದಕ್ಕೋಸ್ಕರ ಇಫ್ ಯು ಗೋಸ್ ಔಟ್ಸೈಡ್ ನೋ ವಿಲ್ ಕ್ಯಾಚ್, ರೈಟ್? ಇಟ್ಸ್ ಡಿಫಿಕಲ್ಟ್, ಗೌರ್ಮೆಂಟ್ ಓನ್ ಟ್ರೇಸ್ ದಿಸ್ ಕೈಂಡ್ ಆಫ್. ಅಲ್ಲಿ ನೀವು ಹೋಗಿದೆ ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ಗೌರ್ಮೆಂಟ್ ಖಂಡಿತ ಪೇ ಮಾಡಿಸ್ಲೇಬೇಕು. ಇದು 2 ಕಂಡೀಷನ್ಸ್. ಓಕೆನಾ? ಇದೇ ಥರ ಮೆನಿ ಕಂಡೀಷನ್ಸ್ ಇರುತ್ತೆ, ಮೆನಿ ಯೂಸೇಜ್ ಇರುತ್ತೆ. ನಾನು ಈಗ ಒಂದು ಪ್ರಾಸೆಸ್ ಮಾಡ್ತೀನಿ, ಹೇಳ್ತಾ ಇದ್ದೀನಿ ಒಂದು ಸ್ಟೆಪ್ ಬೈ ಸ್ಟೆಪ್. ವಾಟ್ ಈಸ್ ದ ಪ್ರಾಸೆಸ್ ಇನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ವಾಟ್ ದೇ ಆರ್ ಡೂಯಿಂಗ್. ಸೊ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಾರೆ ಬೇಸ್ಡ್ ಆನ್ ಯುವರ್ ಇನ್ಕಮ್. ಯು ವಿಲ್ ಸೆಲೆಕ್ಟ್ ITR 1, ITR 2, ITR 3, ITR 4 ಲೈಕ್ ಥರ. ನಿಮಗೆ ಕ್ಯಾಪಿಟಲ್ ಗೇನ್ ಈ ಥರ ಇದೆ ಅಂದರೆ ITR 2 ಆ ಥರ ಸೆಲೆಕ್ಟ್ ಮಾಡ್ತಾರೆ. ಏನಿಂದ ಟರ್ನ್ ಓವರ್ ಇದೆ ಆ ಥರ ಕನಸ ಇದೆ ಅಲ್ವಾ, ITR 3 ಆ ಥರ ಮಾಡ್ತಾರೆ. ಸರಿನಾ? ಬಿಸ್ನೆಸ್ ರಿಟರ್ನ್ಸ್ಗೆ ವಿತೌಟ್ ಬುಕ್ಸ್ ITR 4 ಈ ಥರ ಮಾಡ್ತಾರೆ. ಫಾರ್ ಸ್ಯಾಲ್ರಿ ಎಂಪ್ಲಾಯೀಸ್ ಇಂಡಿವಿಜುವಲ್ ಓನ್ಲಿ ಸ್ಯಾಲ್ರಿ ಇನ್ಕಮ್ ಇದೆ ಅಂದರೆ ITR 1 ಚೂಸ್ ಮಾಡ್ತಾರೆ. ಓಕೆನಾ? ಒನ್ಸ್ ಯು ಸಬ್ಮಿಟ್ ದ ಫೈಲ್, you need to verify that. Okay, you need to verify, that means there is a option until you submit ಮಾಡಿದ್ದಾರೆ, ನೀವು ಫೈಲ್ ವೆರಿಫೈ ಮಾಡಿಲ್ಲ, you forget that you have not verified, that means the government, they won't process it. It will not sit in a government ITR Bangalore database. Okay, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಲ್ಲ ಅದು. ಸರಿನಾ? ದಟ್ ಡೆಫಿನೆಟ್ಲಿ ಯು ಶುಡ್ ವೆರಿಫೈ. ವಾಟ್ ಯು ಮೈಂಡ್ ಬೈ ವೆರಿಫೈ ಅಂದರೆ, ಒನ್ಸ್ ಸಬ್ಮಿಟೆಡ್ ಯು ನೀಡ್ ಟು ವೆರಿಫೈ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಸೆಲ್ಫ್ ಅಕ್ನಾಲೇಜ್ ದಟ್ I have done all the things correctly and I'm going to verify. I verified with it digitally, and like it's a sign you are making. Okay, how we can do e-verify? There are 3 ways we can do e-verify. One, through using Aadhaar OTP. Aadhaar OTP ಅಂದರೆ ನಿಮಗೆ ಪ್ಯಾನು ಆಧಾರ್ಗೆ ಲಿಂಕ್ ಇರುತ್ತೆ, ಖಂಡಿತ ಲಿಂಕ್ ಮಾಡಿಸ್ಲೇಬೇಕು. ಓಕೆನಾ? ದಟ್ ಈಸ್ ಗೌರ್ಮೆಂಟ್ ಟೆಲಿಂಗ್ ಫ್ರಮ್ ದ ಬಿಗಿನಿಂಗ್ ಆ್ಯಂಡ್ ಸ್ಟಿಲ್ ಎಕ್ಸ್ಟೆಂಡಿಂಗ್ ಟೈಮ್ ಫಾರ್ ಮೇಕಿಂಗ್ ಆಲ್ ದ ಪರ್ಸನ್ಸ್ ಶುಡ್ ಲಿಂಕ್ ದೇ ಪ್ಯಾನ್ ವಿತ್ ಆಧಾರ್. ಓಕೆನಾ? ಇಲ್ಲಿಂದ ಪ್ಯಾನ್ ಆ್ಯಂಡ್ ಲಿಂಕ್ ಈ ಥರ ಆದ ಲಿಂಕ್ ಇರುತ್ತೆ ಅಂದರೆ, ಪ್ಯಾನಲ್ಲಿ ಯಾವ ಥರ ಡೇಟ್ ಆಫ್ ಬರ್ತ್ ಇದೆ, ಯಾವ ಥರ ನೇಮ್ ಹೆಸರಿದೆ, ಅದೇ ಥರ ಆಧಾರಲ್ಲಿ ಇರಬೇಕು, ಅವಾಗಲೇ ಅಪ್ಡೇಟ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಕಂಡೀಷನ್, ನೆಕ್ಸ್ಟ್ ಮೆಥಡ್ ಆಫ್ ವೆರಿಫೈ. ಒಂದು ಮ್ಯಾನ್ಯುವಲಿ ಪೋಸ್ಟ್ ಅಂದರೆ ಯು ನೀಡ್ ಟು ಟೇಕ್ ದಟ್ ಅಕ್ನಾಲೇಜ್ಮೆಂಟ್. ಒನ್ಸ್ ಸಬ್ಮಿಟ್ ಆಗಿದೆ ಅಲ್ವಾ, ಅಲ್ಲಿಂದ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಮಾಡಲೇಬೇಕು. ಸರಿನಾ? ಡೌನ್ಲೋಡ್ ಮಾಡಿಸಿ ನಿಮ್ಮ ಅದು ಸಿಗ್ನೇಚರ್ ಸೈನ್ ಹಿಯರ್ ಅಂತ ಇರುತ್ತೆ, ನೀವು ಸೈನ್ ಮಾಡಲೇಬೇಕು. ಮಾಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬೆಂಗಳೂರು CPCಗೆ ಕಳಿಸ್ಬೇಕು, ಸೆಂಡ್ ಮಾಡಬೇಕು. either it's only you need to do through government post only.
ನೋ ನಥಿಂಗ್ ಲೈಕ್ ಯೂಸಿಂಗ್ ದಿಸ್ DTDC ಅಂಡ್ ಇದು ಆಕ್ಸೆಪ್ಟ್ ಮಾಡಲ್ಲ ಅವ್ರು ಗೌರ್ಮೆಂಟ್. ಯು ಕ್ಯಾನ್ ಓನ್ಲಿ ಗೌರ್ಮೆಂಟ್ ಆಕ್ಸೆಪ್ಟ್ ಮಾಡ್ತಾರೆ ಇನ್ ಇದು ಪೋಸ್ಟ್ ಗೌರ್ಮೆಂಟ್ ಪೋಸ್ಟಲ್ಲಿ ಹತ್ರನೇ, ಓಕೆನಾ. ಅಲ್ಲಿಂದ ಸ್ಪೀಡ್ ಪೋಸ್ಟ್ ಇದರ್ ಯುವರ್ ವಿಶ್, ಸ್ಪೀಡ್ ಪೋಸ್ಟ್ ಮಾಡಿ ಇಲ್ಲ ಅಂದರೆ ನಾರ್ಮಲ್ ಪೋಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೈನ್ ಮಾಡಿ ನೀವು ಕಳಿಸ್ಬೇಕು. ಅದು ಕಳಿಸಿದ್ರೆ ಆದಮೇಲೆ ನಿಮ್ಗೆ ಒಂದು ಇಮೇಲ್ ಬರುತ್ತೆ that we have received, you will get SMS or email that this your income tax filing return acknowledgement we received document, okay, like that they will process. ಇನ್ನೊಂದು ಥರ್ಡ್ ವೇ ಆಫ್ ಥ್ರೂ ಬ್ಯಾಂಕ್ಸ್ ಅಂದರೆ EVC ಎಲೆಕ್ಟ್ರಾನಿಕ್ ವೆರಿಫಿಕೇಷನ್ ಕೋಡ್ ಇರುತ್ತೆ. ನೀವು ನಿಮ್ಮ ಬ್ಯಾಂಕ್ ಪ್ಯಾನ್ ಲಿಂಕ್ ಇದೆ ಅಂದರೆ ಖಂಡಿತ ರಿಫಂಡ್ ಬರೋಕ್ಕೆ ಒಂದು ಕಂಡೀಷನ್ ಮೇನ್ ಇದೆ. ತುಂಬ ಜನಕ್ಕೆ ರಿಫಂಡ್ ಫೇಲ್ ಆಗ್ತಾಯಿದೆ. ಯಾಕೆ ರೀಸನ್ ಗೊತ್ತಲ್ವಾ? ನನಗೆ ಈ ಥರ ಇಶ್ಯೂ ತುಂಬ ಜನಕ್ಕೆ ಆಗಿದೆ. ಅದಕ್ಕೋಸ್ಕರ ಕ್ಲೈಂಟ್ ಇಶ್ಯೂ ಫಾಲೋ ಅಪ್ ಮಾಡ್ತಾರೆ, ಅವ್ರಿಗೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ. ನಾನು ಹೇಳಿದೆ ವಾಟ್ ಈಸ್ ದ್ಯಾಟ್, ವೈ ವಿ ಆರ್ ಫೇಸಿಂಗ್ ದಿಸ್ ಕೈಂಡ್ ಆಫ್ ಇಶ್ಯೂ ಅಂತ ನಾನು ಯೋಚನೆ ಮಾಡಿದೆ. ಐ ಗಾಟ್ ದ್ಯಾಟ್ ನೀವು ಬ್ಯಾಂಕ್ದಲ್ಲಿ ಯಾಕೆ ಲಿಂಕ್ ಆಗಿಲ್ಲ ಅಂದರೆ ಪ್ಯಾನ್ ಲಿಂಕ್ ಇಲ್ಲ. ಇಫ್ ಯು ಡೋಂಟ್ ಹ್ಯಾವ್ ಪ್ಯಾನ್ ಲಿಂಕ್ ವಿತ್ ಯುವರ್ ಬ್ಯಾಂಕ್ ಆ್ಯಂಡ್ ಯುವರ್ ನೇಮ್ ಆ್ಯಸ್ ಪರ್ ಪ್ಯಾನ್ should not be like in your bank, and mobile number and email ID if it is not linked, these are the condition your bank ಅಲ್ಲಿ income tax portal ಅಲ್ಲಿ validate ಆಗಲ್ಲ. So to validate, to get refund, it should be validated, and for that purpose you need to do these things. ನಿಮ್ಮ ಪ್ಯಾನಲ್ಲಿ ಯಾವ ಥರ ಹೆಸರು ಇದೆ ಅದೇ ಥರ ಬ್ಯಾಂಕಲ್ಲಿ ಇರಬೇಕು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಅದೇ ಥರ ಇರಬೇಕು, ಸರಿನಾ. ಪ್ಯಾನ್ ಲಿಂಕ್ ಮಸ್ಟ್ ಆ್ಯಂಡ್ ಶುಡ್ ಲಿಂಕ್ ಇರಬೇಕು, ಓಕೆನಾ. ಮತ್ತು ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID ವಾಟ್ ಯು ಆರ್ ಅಪ್ಡೇಟೆಡ್ ಇನ್ ಯುವರ್ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್. ನಿಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಫಸ್ಟ್ ಟೈಮ್ ಯೂಸರ್ ಅಂದರೆ ಯು ನೀಡ್ ಟು ಗಿವ್ ಯುವರ್ ಇಮೇಲ್ ID ಆ್ಯಂಡ್ ಮೊಬೈಲ್ ನಂಬರ್, then only you will get a registration. For registration purpose you will get OTP, okay. Then after it will registration will be get success. Before filing any return, if you are a new user, you need to register with the income tax department by using your mobile number and Gmail ID, okay, and your PAN and Aadhaar. These are the 4 details mandatory for registration purpose, income tax filing registration purpose, ಸರಿನಾ. ಈ ಥರ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಇಫ್ ಯು ಆರ್ ಬ್ಯಾಂಕ್ ವ್ಯಾಲಿಡೇಟೆಡ್ ಅಲ್ವಾ, ಇಟ್ ವಿಲ್ ಶೋ ಯು ವಿಲ್ ಗೆಟ್ EVC ಎಲೆಕ್ಟ್ರಾನಿಕ್ ವೆರಿಫಿಕೇಷನ್ ಕೋಡ್, ಓಕೆನಾ. ದಟ್ ಡಿಜಿಟ್ಸ್ 9 ಡಿಜಿಟ್ಸ್ ಇರುತ್ತೆ, ಆಲ್ಮೋಸ್ಟ್ ಆಲ್ಫಾ ನ್ಯೂಮರಿಕ್ ಡಿಜಿಟ್ಸ್ ಇರುತ್ತೆ. ಸೊ ದಟ್ ಇಟ್ ವಿಲ್ ವರ್ಕ್ 72 hours. ಆಧಾರ್ 5 minutes ಅಲ್ಲೇ ವರ್ಕ್ ಆಗುತ್ತೆ, ಅದಾದಮೇಲೆ 5 or 10 minutes ಅದಾದಮೇಲೆ ಎಕ್ಸ್ಪೈರ್ ಆಗುತ್ತೆ, ಮತ್ತೆ ಕಲಿಬೇಕು. ಕ್ಲೈಂಟ್ ಬ್ಯುಸಿ ಇರುತ್ತೆ, ನಾನು ಬ್ಯುಸಿ ಇರುತ್ತೆ, ಸಮ್ಟೈಮ್ಸ್ ಟೈಮಿಂಗ್ ಡಿಫ್ರೆನ್ಸ್ ಇರುತ್ತೆ, ಓಕೆನಾ. ದಟ್ಸ್ ವೈ it's better to get bank validation. that is 72 hours ಇರುತ್ತೆ. ಸೊ ಯಾವುದು ಇಶ್ಯೂ ಇರಲ್ಲ, ಸೊ ಬ್ಯಾಂಕ್ ಇಶ್ಯೂ ಇರಲ್ಲ, ರಿಫಂಡ್ ಆಟೋಮೆಟಿಕ್ ಸಕ್ಸಸ್ಸಲ್ಲಿ ರಿಫಂಡ್ ಕ್ರೆಡಿಟ್ ಆಗುತ್ತೆ ಫ್ರಮ್ ದ ಗೌರ್ಮೆಂಟ್, ಓಕೆ. ಸೊ ದಿಸ್ ಇಸ್ ದ 3 ways we do e-verify, right. In e-verify there is a time limit also given. You cannot do e-verify whenever you want. Once you submit alva, you submitted one file, within 120 days from the date of submission you need to do e-verify, or else it will be invalid. Government accept ಮಾಡಲ್ಲ until unless you raise a condolence request, and that should be accepted by your assessing officer, okay. ಅದು ಇಶ್ಯೂ ಈ ಥರ ಇರುತ್ತೆ. ಅದು ಲೇಟ್ ಆಗುತ್ತೆ. ಇಫ್ ಯು ಮಿಸ್ ಟು e-verify and you done after 120 days, it's difficult. It will be very much late taking time, and very timing gap ಇರುತ್ತೆ. You will get pressure, you will tension. ಓಕೆ ರೀ, ನಾನು ಈ ಥರ ಪ್ರೊಸೀಜರ್ ಇರುತ್ತೆ. ವೆರಿಫೈ ಮಾಡಿದಾದರೆ ನೀವು ವಿತಿನ್ ಇಮಿಡಿಯೇಟ್ಲಿ ಮಾಡಿದಂದರೆ ಅದು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಎಲೆಕ್ಟ್ರಾನಿಕಲಿ ಇಟ್ ವಿಲ್ ಸಿಟ್ ಇನ್ ಎ ಗೌರ್ಮೆಂಟ್ ಪೋರ್ಟಲ್, ಓಕೆ, ಡೇಟಾಬೇಸ್,
and they will process based on their timelines. Sometimes it will take early, sometimes it will be 45 days, sometimes it will take 3 days, 3 months, and we cannot sure that when exactly government they process. But as per Income Tax Act, they have a time limit of 365 days to process once individual any returns. Okay, ಆ ಥರ ಮಾಡ್ತಾರೆ. ಇದು ತುಂಬ ಜನಕ್ಕೆ ಗೊತ್ತಾಗಲ್ಲ, ಅವ್ರಿಗೆ ಬಂತು ರಿಫಂಡ್, ಇವ್ರಿಗೆ ಬಂತು, ನನಗೇನು ಬಂದಿಲ್ಲ ಅಂತ ಎಲ್ಲ ಇರ್ತಾರೆ. ಸೊ ಎವ್ರಿಬಡಿ ದೇ ಆರ್ ಎಕ್ಸೈಟೆಡ್ ಟು ಗೆಟ್ ದೇರ್ ಮನಿ ಬ್ಯಾಕ್. ದಟ್ ಐ ಕೆನಾಟ್ ಟೆಲ್ ದಮ್ ಯಾ ವೈ ಅಂತ ಲೈಕ್, ಬಟ್ ದಟ್ ಈಸ್ ಕ್ಯೂರಿಯಾಸಿಟಿ ದೇ ವಿಲ್ ಹ್ಯಾವ್. Okay, but I'm telling you that information within 365 days they have a time to get to, government have time to process the one return. Okay, and once you file return, so you will get one intimation like that ITRV intimation under section 143 subsection 1. This is the intimation that shows you are in, you have a refund like this. Okay, and you will get one attachment PDF also. In that attachment you need to give a your PAN number and date of birth. Okay, then it will get open. In that PDF it will show that as per your computation how you filed in your income tax per by self or by any tax preparer, and the government they do also computation. If it is both matching right, you will get a refund as you updated there. If something else is there, you will get some other intimation notice, like it's a notice 143 subsection 1A, it's a notice like. Okay, it will be intimation, you need to respond within within 7 days. If it is now, if you are not responding, it will get converted to notice. Okay, if it is same, no need to worry, it's, you should consider it's an intimation only, information that they have processed, and you might get a refund and next 7 to 10 days. Okay, it will come in your account within 7 to 10 days. Sarina, and from the day, or sometimes you will get prior intimation, you will get refund also. It depends, due to of technical reason government, you will get prior only refund, or later you will get intimation. It's but process is you should get first intimation, later on the 7 to 10 days, the 3 to 7 to 10 days, or it will get credited to your bank. Okay, amount. For that you need to, how you can check whether it is credited or not? Obviously you can check your bank, right? You will get a message sometimes from the whatever remittance given by government. Sometimes you won't get email or something like SMS in your from your bank. Suddenly it automatically get credited. So again people are asking, I have not received, I need to check the status. How I am checking, and I am giving you the some knowledge, small knowledge that you can do yourself without depending on some taxpayer and the persons. Okay, and without depending or without waiting for some other to respond. Okay, you can use yourself, do a track yourself a TDS refund status. Okay, now let's start this. Now I have opened, now I am opening now first you need to open a Google Chrome. Once you open a Google Chrome, search here refund status NSDL. You will get a link like HTTP in NSDL. First one you need to click on this. And this is the link what we are seeing here, 10.10.nsdl.com /refund status pan HTML. Here what all the things here showing, see, please read that. Here they are telling taxpayers can view status of refund 10 days after their return has been sent by
assessing office to refund banker other refunds. Here we need to feed a PAN number and the assessment year. Here assessment year and a captcha. We need to give these three details. I can tell you here what do you mean by assessment year, what do you mean by financial year. So many people they are confusing here what is how to feed, what is the date. ಸೊ ಮೆನಿ ಕ್ಲೈಂಟ್ಸ್ ನಮಗೆ ಈ ಥರ ಹೇಳಿದೆ, ಏನು ಸರ್ ಈ ಇಯರ್ದು ಎಷ್ಟಿದೆ, ಈ ಥರ ಏನು ಇದೆ ಅಂತ ಹೇಳ್ತಾ ಇದ್ರೆ ಸರ್ ನಾನು ಕ್ಲಿಯರ್ಲಿ ಅವ್ರು ಕೇಳಿದ್ದು ದೇ ಆಲ್ಸೋ ಗೆಟ್ ಕನ್ಫ್ಯೂಸ್ ಆ್ಯಂಡ್ ಸಮ್ಟೈಮ್ಸ್ ಐ ಆಲ್ಸೋ ಗೆಟ್ ಕನ್ಫ್ಯೂಸ್ ಬಟ್ ಐ ಆಮ್ ಶೂರ್ ಐ ಕ್ಯಾನ್ ಗೆಟ್ ಬ್ಯಾಕ್ ನೋ ಇಶ್ಯೂಸ್. ಹಿಯರ್ ಅಸೆಸ್ಮೆಂಟ್ ಇಯರ್ ಆ್ಯಂಡ್ ಫೈನಾನ್ಷಿಯಲ್ ಇಯರ್ ದಟ್ ಇಸ್ ದ ಟೂ ಟರ್ಮ್ಸ್. ಫೈನಾನ್ಷಿಯಲ್ ಇಯರ್ ಅಂದರೆ ಯಾವುದು ಇನ್ಕಮ್, ಯಾವ ಇಯರ್ದು ಇನ್ಕಮ್ ನೀವು ಏನು ಮಾಡ್ತಾರೆ ಅದು ಫೈನಾನ್ಷಿಯಲ್ ಇಯರ್ ಇನ್ಕಮ್. ಓಕೆ, ಫೈನಾನ್ಷಿಯಲ್ ಇಯರ್ ಅಂದರೆ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಆ್ಯಸ್ ಪರ್ ಕಂಪನೀಸ್ ಆ್ಯಕ್ಟ್ ಇಂಡಿಯಾದಲ್ಲಿ ಒನ್ ಫೈನಾನ್ಷಿಯಲ್ ಇಯರ್ ಅಂದರೆ ಫ್ರಮ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಇಯರ್ ಮಾರ್ಚ್ 31ಗೆ ಕ್ಲೋಸ್ ಆಗುತ್ತೆ. ಫಸ್ಟ್ ಏಪ್ರಿಲ್ ಟು ನೆಕ್ಸ್ಟ್ ಇಯರ್ 31st ಮಾರ್ಚ್. ಇದು ಅಕಾಡೆಮಿಕ್ ಇಯರ್ ಅವ್ರ ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತಾರೆ, ಸರಿನಾ? ಇಲ್ಲಿಂದ ಇಲ್ಲಿಂದ ವಾಟ್ ಅಬೌಟ್ ಅಸೆಸ್ಮೆಂಟ್ ಇಯರ್ ಅಂದರೆ ಈ ಇಯರ್ದು ಇನ್ಕಮ್ಮು ನೆಕ್ಸ್ಟ್ ಇಯರ್ ಅಸೆಸ್ ಮಾಡ್ತಾರೆ. ಸೊ ಫಾರ್ ಸಪೋಸ್ ನನಗೂ ಒಂದು 10 rupees ಬಂತು ರೀ, ನಾನು ಐ ಗೆಟ್ ಆಲ್ ದಿಸ್ ಇನ್ಕಮ್. ನಾನು ಈಗನೇ ನಾನು ಅಸೆಸ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ವ. ಅಸೆಸ್ ಅಂದರೆ ಎಸ್ಟಿಮೇಷನ್, ಅಂಚನ ಮಾಡ್ತಾರೆ, ಓಕೆನಾ? ಅಂದಾಜ ಡಾಲ್ತಿ ಲೈಕ್ ಕ್ಯಾಲ್ಕುಲೇಷನ್. ಯು ವಿಲ್ ನಾಟ್ ಕ್ಯಾಲ್ಕುಲೇಟ್ ರೈಟ್ ಇನ್ ದ ಸೇಮ್ ಡೇ ಯುವರ್ ಇನ್ಕಮ್, you are getting in still 1 year and you will get profit and whole the year in profit ಮಾಡ್ತಾರೆ, ಕಂಪ್ಯೂಟೇಷನ್ ಮಾಡ್ತಾರಲ್ಲ. ಅಂದರೆ 2020 ಏಪ್ರಿಲಿಂದ ಸ್ಟಾರ್ಟ್ ಆಗಿ 2021 ಮಾರ್ಚ್ಗೆ ಫೈನಾನ್ಷಿಯಲ್ ಇಯರ್ ಆಯಿತು. ಆ ಇನ್ಕಮು 2021 ಏಪ್ರಿಲಿಂದ ಸ್ಟಾರ್ಟ್ ಆಗಿ 2022 ಮಾರ್ಚ್ಗೆ ಅಸೆಸ್ ಮಾಡ್ತಾರೆ. ಅಂದರೆ ಸರಿನಾ? ಈ ಇಯರ್ ಇದು ಅಸೆಸ್ಮೆಂಟ್ ಇಯರ್. ಅಂದರೆ ಆಲ್ವೇಸ್ ಯು ನೀಡ್ ಟು ಆ್ಯಡ್ financial year +1 and assessment year -1 to get financial year. Okay, like this. I hope you understand. It will be a little bit confusing. Okay, here I have filed many returns for financial year 2021 ಅಂದರೆ ಏಪ್ರಿಲ್ 2020 ಇಂದ ಸ್ಟಾರ್ಟ್ ಆಗಿ 2021 ಮಾರ್ಚ್, ಸರಿನಾ? ಇಲ್ಲಿ ದಟ್ಸ್ ವೈ ಐ ಹ್ಯಾವ್ ಗಿವೆನ್ ಅಸೆಸ್ಮೆಂಟ್ ಇಯರ್. ಲಾಸ್ಟ್ ಇಯರ್ ಇನ್ಕಮ್ ಈ ಇಯರ್ ಅಸೆಸ್ ಮಾಡ್ತಾರೆ. ದಟ್ ಇಸ್ ವೈ ಅಸೆಸ್ಮೆಂಟ್ ಇಯರ್ 2021, 22 ಆ ಥರ ತಗೊಳ್ಳಿದ್ದೆ ನಾನು. ಇಲ್ಲಿಂದ ಯು ನೀಡ್ ಟು ಗಿವ್ ದಿಸ್ ಪ್ಯಾನ್ ನಂಬರ್ FECJ4 and you need to give a PAN number. I'm taking PAN number of any one person. Now I'm checking this PAN number to tax refund status. I copied the PAN number and pasted here. So I given assessment year 2021-22. Why? Because I need to know whatever filed income tax return for the financial year 2020-21. Okay, now whatever income earned by him from April 2020 to March 2021 that we filed before December 2021. Okay, now I am updating submit. Here ನೋಡಿರಿ ಏನೇನಿದೆ ಅಂತ. Here refund status, PAN number and assessment year showing mode of payment NECS, National Electronic Clearing System. NECS means National Electronic System. NEFT. Okay, sorry, NEFT Electronic System. Reference number. What is this reference number? Reference number ali see you are unable to find your tax refund credited or not in your bank. Okay, you have not received any SMS also. But with this reference number you can go to the bank and you can show this reference number. They will track and they will tell you yes, so on so date they will create it like
Here refund, this is status showing refund is already credited. Refund already credited to your bank, please contact. Here account number is showing last 4 digits account number, it will be